ಭಗವಾನ್ ರಾಮ ಪೌರಾಣಿಕ ವ್ಯಕ್ತಿ. ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಇದು. ರಾಹುಲ್ ಹೇಳಿಕೆಗೆ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ಇಲ್ಲಿ ಹಿಂದೂ ಧರ್ಮಕ್ಕೇನೆ ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಕಿಡಿಕಾರಿದೆ ಬಿಜೆಪಿ. ಸಿಖ್ ವಿರೋಧಿ ದಂಗೆ ಕುರಿತು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಪ್ರಧಾನ ವಾಹಿನಿಯಲ್ಲಿ ಇಲ್ಲದ ಕಾಲದಲ್ಲಿ ಅಲ್ಲಿ ಕೇಳ್ತಾರೆ, ಸಿಖ್ ವಿರೋಧಿ ದಂಗೆ ಆಯ್ತಲ್ಲ, ಏನು ಹೇಳ್ತಾರೆ ರಾಹುಲ್ ಇದಕ್ಕೆ? ಸಿಖ್ಖರ ಮಾರಣ ಹೋಮ ಆಯ್ತಲ್ಲ, ಇಂದಿರಾ ಗಾಂಧಿಯನ್ನು ಬಿಯಾನ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್ ಕೊಂದರು ಅಂತ ಹೇಳಿ ಆ ಇಡೀ ಸಿಖ್ ಸಮುದಾಯವನ್ನೇ ಟಾರ್ಗೆಟ್ ಮಾಡಿಕೊಂಡು ನರಮೇಧ ನಡೆದು ಹೋಯ್ತಲ್ಲ, ಇದರಲ್ಲಿ ಕಾಂಗ್ರೆಸ್ನ ಜವಾಬ್ದಾರಿ, ರಾಹುಲ್ ಗಾಂಧಿ ಜವಾಬ್ದಾರಿ ಇಲ್ವಾ ಅಂಥೇಳಿ ಅಮೆರಿಕದಲ್ಲಿ ಒಂದು ಜನಗಳನ್ನು ಅಡ್ರೆಸ್ ಮಾಡಬೇಕಾದ್ರೆ ಪ್ರಶ್ನೆಯನ್ನು ತೂರಿ ಬರುತ್ತೆ. ರಾಹುಲ್ ಗಾಂಧಿ ಹೇಳ್ತಾರೆ, ಕಾಂಗ್ರೆಸ್ ಮಾಡಿರ್ತಕ್ಕಂತಹ ಇಂತಹ ಕೃತ್ಯಗಳಿದೆಯಲ್ಲ, ಇದೆಲ್ಲದರ ಜವಾಬ್ದಾರಿ ನಾನು ವಹಿಸ್ಕೊಳ್ತಾ ಇದ್ದೀನಿ. ಆದರೆ ಯಾವಾಗ ನೋಡಿ, ನಾನಿಂಥ ಘಟನೆಗಳು ನಡೆದಾಗ ಕಾಂಗ್ರೆಸ್ ಪಕ್ಷದ ಪ್ರಧಾನ ವಾಹಿನಿಯಲ್ಲಿ ಅಥವಾ ಮೈನ್ ಸ್ಟ್ರೀಮ್ನಲ್ಲಿ ನಾನು ಇರಲಿಲ್ಲ, ಆಗ ನಾಯಕತ್ವದಲ್ಲಿ ಪಾರ್ಟಿ ಇರಲಿಲ್ಲ, ಆದಾಗ್ಯೂ ನಾನು ಈ ಹೊಣೆ ಹೊತ್ಕೊಳ್ತಾ ಇದ್ದೀನಿ ಅಂತ ಹೇಳುವ ಜೊತೆಗೇ ರಾಮನ ಬಗೆಗಿನ ಪ್ರಶ್ನೆಗೆ ಸಂಬಂಧಪಟ್ಟಂತೆಯೂ ಕೂಡ ರಾಹುಲ್ ಗಾಂಧಿ ಮಾತಾಡ್ತಾರೆ, ರಾಮ ಒಬ್ಬ ಪೌರಾಣಿಕ ವ್ಯಕ್ತಿ. ಇಲ್ಲಿ ಪೌರಾಣಿಕ, ಐತಿಹಾಸಿಕ, ಕಾಲ್ಪನಿಕ ಬೇಕಾದಷ್ಟು ವಿಚಾರಗಳಿದೆಯಲ್ಲ. ಪೌರಾಣಿಕ ಅಂದರೆ ಕಥೆಗಳದು ಅಂತ, ಕಥೆಗಳಲ್ಲಿದ್ದಂಥ ವ್ಯಕ್ತಿ, ಅದು ಪುರಾಣಗಳಲ್ಲಿ ಕಥೆಗಳಲ್ಲಿದ್ದಂಥ ವ್ಯಕ್ತಿ. ಐತಿಹಾಸಿಕ ವ್ಯಕ್ತಿ ಆದರೆ ಆತನ ಬಗ್ಗೆ ಸಾಕ್ಷ್ಯಾಧಾರಗಳಿರ್ತವೆ. 5000 ವರ್ಷಗಳ ಹಿಂದೆ ಬದುಕಿದ್ದ ಅಂದರೆ ಅವನು ಬದುಕಿದ್ದದ್ದಕ್ಕೆ ಒಂದು ಪ್ರೂಫ್ ಇರುತ್ತೆ. ಪೌರಾಣಿಕ, ಐತಿಹಾಸಿಕ. ಆದರೆ ರಾಹುಲ್ ಗಾಂಧಿ ಹೇಳಿಕೊಟ್ಟಿರೋದೇನು ಅಂದರೆ, ರಾಮನೆಂಬ ವ್ಯಕ್ತಿ ಅವನು ಐತಿಹಾಸಿಕ ವ್ಯಕ್ತಿ ಆಗಲ್ಲ, ಪೌರಾಣಿಕ ವ್ಯಕ್ತಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಟೀಕೆ ಮಾಡ್ತಾ ಇದೆ. 1984 ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ರಾಹುಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಪರೇಷನ್ ಬ್ಲೂ ಸ್ಟಾರ್ ನಡೀತಲ್ಲ, ಅಮೃತ್ಸರದ ದೇಗುಲದ ಮೇಲೆ, ಸ್ವರ್ಣ ಮಂದಿರದ ಮೇಲೆ ದಾಳಿ ನಡೀತಲ್ಲ, ಅಲ್ಲಿ ಬಿಂಡನ್ವಾಲೆ ಮೇಲೆ. ಸೊ ಆ ಬಿಂದ್ರನ್ವಾಲೆ ಮೇಲೆ ಆದಂಥ ದಾಳಿಗೆ ಸಂಬಂಧಪಟ್ಟಂತೆಯೂ ಕೂಡ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಖ್ ವಿರೋಧಿ ದಂಗೆ ನಡೆದಾಗ ನಾವು ರಾಜಕೀಯದಲ್ಲೇ ಇರಲಿಲ್ಲ ನಾನು, ಆದರೆ ಕಾಂಗ್ರೆಸ್ನ ಹಿಂದಿನ ಇಂತಹ ಎಲ್ಲ ತಪ್ಪುಗಳ ಹೊಣೆ ಹೊತ್ಕೊಳ್ತಾ ಇದ್ದೀನಿ ಅಂತ ಅಮೆರಿಕದ ಬ್ರೌನ್ ವಿಶ್ವವಿದ್ಯಾಲಯದ ಸಂವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ. 2 ವಾರಗಳ ಹಿಂದಿನ ರಾಹುಲ್ ಹೇಳಿಕೆ ಇದೀಗ ವೈರಲ್ ಆಗ್ತಾ ಇದೆ. Mythological figures, Lord Ram was of that type, right? Where he was forgiving, he was compassionate. All our mythological figures, Lord Ram was of that type, right? Where he was forgiving, he was compassionate. All our mythological figures, Lord Ram was of that type. The Congress party are concerned. A lot of those mistakes happened when I was not there, but I'm more than happy to take responsibility for everything that the Congress party has ever done wrong. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಧಾರ್ಮಿಕ ಚಿಂತಕರಾಗಿರ್ತಕ್ಕಂತಹ ಶಲ್ಲಪಿಳ್ಳೈ ಅಯ್ಯಂಗಾರ್ ಅವರಿದ್ದಾರೆ. ಐತಿಹಾಸಿಕವಾಗಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿರ್ತಕ್ಕಂತಹ, ದೇಶ ವಿದೇಶಗಳ ಅನೇಕ ವಿದ್ಯಾರ್ಥಿಗಳಿಗೆ ಐತಿಹಾಸಿಕ ಸತ್ಯಗಳ ಬಗ್ಗೆ ನಿರಂತರವಾಗಿ ಪಾಠ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಶಲ್ಲಪಿಳ್ಳೈ ಅಯ್ಯಂಗಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದು, ನೀವು ಹೇಗಿದ್ದೀರಿ? ಭಗವಂತನ ದಯೆ. ಓಕೆ, ನನ್ನ ಪಾಯಿಂಟ್ ಇಲ್ಲಿ, ಈಗ ರಾಹುಲ್ ಗಾಂಧಿ ಅವರು ಅಮೆರಿಕದ BBA ಸಂವಾದವೊಂದರಲ್ಲಿ ಕೂತ್ಕೊಂಡು ರಾಮ ಪೌರಾಣಿಕ ವ್ಯಕ್ತಿ ಅಂತ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪಕ್ಷ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಅಂದರೆ ರಾಮನ ಇರುವಿಕೆಯ ಬಗ್ಗೆ, ರಾಮನ ಹುಟ್ಟಿನ ಬಗ್ಗೆ, ರಾಮನ ಹುಟ್ಟಿನ ಸ್ಥಳದ ಬಗ್ಗೆ, ರಾಮ ಮಂದಿರದ ಬಗ್ಗೆ ಸುಮಾರು ಡಿಬೇಟ್ಗಳು ನಡೆದು ಹೋಗಿವೆ. ರಾಮ ಇಲ್ಲೇ ಇದ್ದ, ಇಲ್ಲೇ ಹುಟ್ಟದ ಅಂತ ಹೇಳುವುದು ಒಂದು ಭಾಗ. ಇನ್ನೊಂದು, ರಾಮನೆಂಬುದೇ ಒಂದು ಪೌರಾಣಿಕ ವ್ಯಕ್ತಿ, ಐತಿಹಾಸಿಕ ವ್ಯಕ್ತಿ ಅಲ್ಲ ಅನ್ನೋದು ಒಂದು ವಾದ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಿರಬೇಕು. ಏನು ಕತೆ ಸರ್ ಇದು ಅಂತ? ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ, ಒಂದು ಇತಿಹಾಸ ಅನ್ನೋದಿದೆ, ಇನ್ನೊಂದು ಪುರಾಣ ಅನ್ನೋದಿದೆ, ಇನ್ನೊಂದು ಜಾನಪದ ಅನ್ನೋದಿದೆ, ಇನ್ನೊಂದು ಮೌಖಿಕ ಪರಂಪರೆ ಅಂತಿದೆ. ಇವೆಲ್ಲ ಬೇರೆ ಬೇರೆ. ಇವಾಗ ಮೌಖಿಕ ಪರಂಪರೆ, ಜಾನಪದ ಅನ್ನೋದಕ್ಕೆ ಏನೋ ಘಟನೆ ನಡೆದಿದೆ, ಅದು ಹೇಳ್ಕೊಂಡು ಬರ್ತಾ ಇದಾರೆ. ಯಾವಾಗ ನಡೀತು, ಯಾರಿಗ್ ನಡೀತು ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಅದು ಮೌಖಿಕ ಪರಂಪರೆ, ಜಾನಪದ. ಅದಕ್ಕೆಲ್ಲ ಹಿನ್ನೆಲೆಗಳು ಇವೆ, ಆದ್ರೆ ಅದನ್ನ ನಮ್ಮ ಹತ್ರ ಟ್ರೇಸ್ ಮಾಡಕ್ ಆಗೋದಿಲ್ಲ. ಅದೇ ತರ ಪುರಾಣಗಳು ಅಂತಂದ್ರೆ, ಭಾರತ ದೇಶದಲ್ಲಿ 18 ಮಹಾಪುರಾಣಗಳು, 18 ಉಪಪುರಾಣಗಳಿವೆ. ಅದೆಲ್ಲ ದೇವತೆಯರ ಕಥೆಗಳೆಲ್ಲ ಬರ್ತದೆ. ಆ ಪುರಾಣ ಅಂದ್ರೆ ತುಂಬಾ ಹಳೇದು ಅಂತ, ಹಾಗಾಗಿ ಅದರಲ್ಲಿ ಐತಿಹಾಸಿಕ ಪಾಯಿಂಟ್ಗಳು ಇವೆ, ಆದ್ರೆ ಅದರಲ್ಲಿ ಹೆಚ್ಚಿನ ಭಾಗ ಕಥಾನಕವಾಗಿರೋದ್ರಿಂದ ಅದನ್ನ ನಾವು ಪುರಾಣ ಅಂತ ಪರಿಗಣಿಸೋದಿಲ್ಲ. ಆದ್ರೆ ರಾಮಾಯಣ ಮತ್ತು ಮಹಾಭಾರತವನ್ನ ಭಾರತೀಯರು ಹಿಂದಿನಿಂದಲೂ ಅದನ್ನ ಇತಿಹಾಸ ಅಂತ ಪರಿಗಣಿಸಿದ್ದಾರೆ. ಈಗ ಮಾಡರ್ನ್ ಏನು ಬ್ರಿಟಿಷ್
ಇತಿಹಾಸಕಾರರು ಬಂದ ನಂತರ ನಮ್ಮ ಭಾರತದಲ್ಲಿ ಏನು ಇತಿಹಾಸವನ್ನ ಬರೆದಿದ್ದೀವಿ ಇತ್ತೀಚೆಗೆ, ಈ ಇತಿಹಾಸಕ್ಕೆ ಬರೆದಿರೋದೆಲ್ಲ ದಾಖಲೆಗಳ ಆಧಾರದ ಮೇಲೆ ಬರ್ಕೊಂಡು ಹೋಗ್ತೀವಿ. ಆದ್ರೆ ಭಾರತೀಯರೇ ನಂಬ್ಕೊಂಡಂತಹ ಒಂದು ಪಾಯಿಂಟ್ ಏನಂದ್ರೆ, ರಾಮಾಯಣ ಮತ್ತು ಮಹಾಭಾರತಗಳು ಯಾವತ್ತಿಗೂ ಕೂಡ ಅದು ನಡೆದ ಘಟನೆಗಳು, ಅದು ಕೇವಲ ಪುರಾಣವಲ್ಲ ಅನ್ನೋದು ಭಾರತೀಯರ ನಂಬಿಕೆ. ಉದಾಹರಣೆಗೆ ನಮ್ಮಲ್ಲಿ ಏನಾಗಿದೆ, ಪಟ್ಟದ ಕಲ್ಲು ಅಂದ್ರೆ ಇವಾಗ ನಿಮ್ಗೆ ಅತ್ಯಂತ ದೊಡ್ಡ ಶಾಸನ ಅಂದ್ರೆ ನಾವು ರವಿಕೀರ್ತಿಯ ಶಾಸನ, ಐಹೊಳೆ ಶಾಸನ ಅಂತ ಕರಿತೀವಿ. ಆ ರವಿಕೀರ್ತಿಯ ಐಹೊಳೆ ಶಾಸನ ಬಂದು ಪುಲಿಕೇಶಿಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಆ ಶಾಸನದಲ್ಲೇ ಏನ್ ಹೇಳುತ್ತದೆ ಅಂದ್ರೆ, ಮಹಾಭಾರತವು ನಡೆದು ಇಷ್ಟು ವರ್ಷಗಳಾದ ನಂತರ, 3000 ಎಷ್ಟೋ ವರ್ಷ ಉಲ್ಲೇಖ ಮಾಡುತ್ತದು, ಇಷ್ಟು ವರ್ಷಗಳಾದ ನಂತರ ಈಗ ಆಳುತ್ತಿರುವಂತಹ ಪುಲಿಕೇಶಿ ಅಂತ ಉಲ್ಲೇಖ ಮಾಡುತ್ತೆ. ಅದು ಡೇಟ್ ಅನ್ನು ಕೂಡ ಕೊಡ್ತಾ ಇದೆ, ಎಲ್ಲಿ ಇನ್ಸ್ಕ್ರಿಪ್ಷನ್ ಅಲ್ಲೇ ಬರ್ತಾ ಇದೆ. ಹಾಗೆ ರಾಮನ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಿ, ರಾಮ ಇದೇ ಜಾಗದಲ್ಲಿ ಹುಟ್ಟದ, ಹೀಗೆಲ್ಲ ಟ್ರಾವೆಲ್ ಮಾಡ್ದ ಅಂತ ಹೇಳಿ ರಾಮಾಯಣದ ಆಧಾರದ ಮೇಲೆ ಆ ಘಟನೆ ನಡೆದಿದ್ದು ನಿಜ. ಯಾಕಂದ್ರೆ ಜಿಯೋಗ್ರಾಫಿಕಲ್ ಫ್ಯಾಕ್ಟರ್ಸ್ ಗಳಿರ್ಬೋದು, ಅಥವಾ ಅವರು ಹೇಳಿರುವಂತಹ ಲೊಕೇಶನ್ಸ್ ಇರ್ಬೋದು, ಇವೆಲ್ಲ ಕರೆಕ್ಟ್ ಆಗಿದೆ. ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ಈ ಪ್ಲೇಸ್ ಗಳು ಹೇಳಿದಾರಲ್ಲ, ರಾಮ ಚಿತ್ರಕೂಟ ಟು ದಂಡಕಾರಣ್ಯ ಟು ಹಂಪೆ ಟು ತಮಿಳುನಾಡು ಮಹೇಂದ್ರ ಪರ್ವತ, ಹೀಗೆ ಹೇಳಿದಾರಲ್ಲ, ಇದೆಲ್ಲ ಪರ್ಫೆಕ್ಟ್ ಆಗಿದೆ. ಶಲಪಳ್ಳಿ ಅಯ್ಯಂಗಾರ್ ಅವರೇ, ಈಗ ರಾಹುಲ್ ಗಾಂಧಿ ಇದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರೆ ಏನ್ ಮಾಡಬಹುದು? ಕೊಟ್ಟಿದಾರಲ್ಲ ಆಲ್ರೆಡಿ. ಈಗ ರಾಮಾಯಣ ಸಂಶೋಧನಾ ಸಂಸ್ಥೆಗಳು ಇದ್ರ ಬಗ್ಗೆ ಪುಣೆನಲ್ಲಿ ಇದೆ, ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಅದೇ ತರ ಇವರು ಆಕಾಶ ಮಾರ್ಗದಲ್ಲೆಲ್ಲ ಹೋಗಿ ಬೇಕಾದಷ್ಟು ರಾಮ ಇತಿಹಾಸ ಪುರುಷನ ಅಲ್ವಾ ಅಂತ ಚರ್ಚೆ ಆದ್ಮೇಲೆನೆ ಸುಪ್ರೀಂ ಕೋರ್ಟ್ಗೆ ಬೇಕಾದಷ್ಟು ಎವಿಡೆನ್ಸ್ ಸಬ್ಮಿಟ್ ಆಗಿದೆ. ರಾಮ ಅನ್ನೋನೊಬ್ಬ ಇದ್ದ, ಆದ್ರೆ ಯಾವಾಗಿದ್ದ, ಆ ಡೇಟ್ ಏನು ಕರೆಕ್ಟ್ ಆಗಿ ಹೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ನಮ್ಮ ಹತ್ರ ರೆಕಾರ್ಡ್ಸ್ ಇಲ್ಲ. ಆದ್ರೆ ರಾಮ ಅನ್ನೋನಿದ್ದ, ಅಲ್ಲಿ ಅವನೊಂದು ಅರಮನೆ ಇತ್ತು, ಅದಕ್ಕೊಂದು ಇನ್ಸ್ಕ್ರಿಪ್ಷನ್, ರಾಮ ವಿಷ್ಣು ಇನ್ಸ್ಕ್ರಿಪ್ಷನ್, ಇದೆಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಬಂದಿದೆ ರಾಮ ಮಂದಿರದಲ್ಲಿ. ಸೊ ಹಂಗಾಗಿ ರಾಮ ಅನ್ನೋನು ಒಬ್ಬ ಐತಿಹಾಸಿಕ ಪುರುಷ ಅಂತ ಒಪ್ಕೊಂಡೆ, ಅವನ ಅಯೋಧ್ಯದಲ್ಲಿ ಇದ್ದ ಅನ್ನೋದು ಒಪ್ಕೊಂಡೇನೆ. ಅಂದ್ರೆ ಬಹಳ ದೀರ್ಘವಾದಂತಹ ಒಂದು ವ್ಯವಸ್ಥೆ, ಏನು ಕೋರ್ಟ್ ವ್ಯವಸ್ಥೆಯಲ್ಲಿ ದೀರ್ಘವಾಗಿ ವಿಚಾರಣೆ ನಡೆದು ಸಿಂಗಲ್ ಬೆಂಚು, ಡಬಲ್ ಬೆಂಚು, 5 ಬೆಂಚು ಎಲ್ಲ ಆಗಿ, ಇಲ್ಲ ಇದರಲ್ಲಿ ಎವಿಡೆನ್ಸ್ ಇದೆ ಅಂತ ಹೇಳಿ ಅಲ್ಲಿ ಒಂದು ಟೆಂಪಲ್ ಇತ್ತು ಅಂತ ಮಾಡಿ ಅದಕ್ಕೆ ಅವಕಾಶ ಕೊಟ್ಟಿರೋದು. ಸೊ ಇಷ್ಟೆಲ್ಲ ನೀವು ಕೊಟ್ಟಿರುವಾಗ ಎವಿಡೆನ್ಸ್ ಗಳನ್ನ ಏಕಕಾಲದಲ್ಲಿ ಏನು ಇಲ್ಲ ಇದರಲ್ಲಿ ಅಂತ ಅಂದ್ಬಿಡೋದಕ್ಕೆ ಆಗೋದಿಲ್ಲ. ಈಗ ಬೇರೆ ಯಾವ್ದೋ ನೀವು ಶಿವನೋ ವಿಷ್ಣುನೋ ದೇವರುಗಳ ಬಗ್ಗೆ ನೀವು ಪೌರಾಣಿಕ ವ್ಯಕ್ತಿ ಅಂದ್ಬಿಟ್ರೆ ಓಕೆ ಅಂತ ಅನ್ಬೋದು, ಯಾಕೆಂದ್ರೆ ಅಧ್ಯಾತ್ಮವನ್ನ ನಂಬೋರಾದ್ರೆ ನಂಬ್ತಾರೆ, ದೌದ್ರಿಲ್ಲ. ಆದ್ರೆ ರಾಮ ಮತ್ತು ಕೃಷ್ಣರ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದು ಅವರ ಡೇಟ್ ಅನ್ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದೊಂದು ಬಿಟ್ರೆ, ಅವ್ರು ಇಲ್ಲಿ ಇದ್ರು ಅನ್ನೋದು ಒಂದು ಕಡೆ. ಶಲಪಳ್ಳಿ ಅಯ್ಯಂಗಾರ್, ಒಂದು ಕಡೆ ರಾಮನ ಬರ್ತ್ ಡೇಟ್ ಬಗ್ಗೆ ಕೂಡ ಒಂದು ಕಡೆ ಉಲ್ಲೇಖ ಆಗಿತ್ತು. ಒಂದೇ ಮನೆಯಲ್ಲಿ 5 ಗ್ರಹಗಳಿದ್ವು, ರಾಮ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಅಂತೆಲ್ಲ ಹೇಳ್ತಾರಲ್ಲ, ಇದೇನು ಇದು ಅಂತ ಅದನ್ನು ಒಂದು ರಿಸರ್ಚ್ ಮಾಡಿ 5124 ವರ್ಷದಿಂದ ಇದ್ದ ಅನ್ನೋದನ್ನ ಕೂಡ ಒಬ್ರು ಪ್ರೂವ್ ಮಾಡಿದ್ದಾರೆ. 5000 ವರ್ಷದಿಂದ ಇವಾಗ ಪ್ರಶ್ನೆ ಬಂದಾಗ 8000 ವರ್ಷದ ಹಿಂದೆನೆ ಹರಪ್ಪನ್ ಕಲ್ಚರ್ ಇತ್ತಲ್ಲ, ಹಾಗಿದ್ರೆ ಹರಪ್ಪನ್ ಕಲ್ಚರ್ ಮಧ್ಯದಲ್ಲೇ ಇವ್ರು ಬಂದ್ರ ಇಲ್ವಾ ಅನ್ನೋದು ಕೂಡ ಇವಾಗ ಡಿಸಿಷನ್ಸ್ ಗೆ ಒದ್ದಾಡ್ತಾರೆ. ಯಾಕಂದ್ರೆ ಇವೆಲ್ಲ ಏನಾಗ್ತದೆ, ನಾವ್ ಈ ಕಾಲಘಟ್ಟದಲ್ಲಿ ಕುಂತ್ಕೊಂಡು 5000 ವರ್ಷದ ಇತಿಹಾಸವನ್ನ ರಿಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ದೊಡ್ಡ ಸಾಹಸವೇ ಸರಿ. ಅಂದ್ರೆ ನಮ್ಮ ಪಾಯಿಂಟ್ ಏನಂತಂದ್ರೆ, ಬಹಳ ಸುಲಭವಾಗಿ ಹೇಳುವಂತದ್ದು, ಡೇಟ್ ಕನ್ಫ್ಯೂಷನ್ ಇದೆ. ಹುಟ್ಟಿದ ವ್ಯಕ್ತಿ ಯಾವಾಗ ಹುಟ್ಟದ, ಯಾವಾಗ ಅವನು ಮರಣ ಹೊಂದಿದ. ಇವಾಗ ನಾವೆಲ್ಲ ಹಿಸ್ಟೋರಿಯನ್ಸ್ ಇವ್ರನ್ನ ಹೇಳುವಾಗ, ಇವಾಗ ಒಬ್ಬ ರಾಜನನ್ನು ಹೇಳಿದ ತಕ್ಷಣ ನಾವು ಇವ್ರು ಹುಟ್ಟಿದ್ದು ಇವಾಗ ಕೃಷ್ಣದೇವರಾಯ ಅಂದಿದ ತಕ್ಷಣ ನಾವು 1509 ರಿಂದ 1529 ಅಂತ ಹೇಳ್ತೀವಲ್ಲ, ಆರಂಭ ಮತ್ತು ಅಂತ್ಯ ಹೇಳ್ತೀವಲ್ಲ. ಹಾಗೆ ರಾಮನ ಮತ್ತು ಕೃಷ್ಣನ ಡೇಟ್ಸ್ ಗಳನ್ನ ಹೇಳಕ್ ಆಗ್ತಾ ಇಲ್ಲ ಅನ್ನೋದೇ ಪಾಯಿಂಟ್ ಹೊರತು. ಮೊನ್ನೆ ಒಬ್ಬ ಇತಿಹಾಸಕಾರ ಒಂದು ಮಾತು ಹೇಳ್ತಾ ಇದ್ರು. ಅವ್ರೇನು ಹೇಳ್ತಾರೆ ಅಂದ್ರೆ, 13ನೇ ಶತಮಾನ ಅಥವಾ 12ನೇ ಶತಮಾನಕ್ಕಿಂತ ಮುಂಚಿತವಾಗಿ ಈ ನೆಲದಲ್ಲಿ, ಈ ದೇಶದಲ್ಲಿ ಯಾವುದೇ ಶಾಸನಗಳಲ್ಲಿ ರಾಮ ಅಥವಾ ಕೃಷ್ಣ ಎನ್ನುವ ಹೆಸರೇ ಇರಲಿಲ್ಲ ಅಂತ. ಎಲ್ಲಿಯೂ ಕೂಡ ರಾಮ ಕೃಷ್ಣನ ಹೆಸರೇ ಇರಲಿಲ್ಲ. ಒಂದು ವೇಳೆ ಅದು ಹಳೆ ಬಳಕೆಗಳೇ ಆಗಿದ್ದಿದ್ರೆ ಎಲ್ಲಿಯಾದ್ರೂ ಇಣುಕಬೇಕಾಗಿತ್ತು, ಕಾಣಿಸ್ಕೊಳ್ಬೇಕಾಗಿತ್ತು ಅಂತ. ಅದು ದೊಡ್ಡ ಸುಳ್ಳು ಅನ್ನೋದನ್ನ ಇನ್ನೊಬ್ಬ ಇತಿಹಾಸಕಾರರು ವಿಡಿಯೋ ಮಾಡಿ ಹಾಕ್ಬಿಟ್ರು. ಯಾಕಂದ್ರೆ ನಮ್ಮ ಕದಂಬರ ಶಾಸನದಲ್ಲೇ ಕದಂಬರಲ್ಲೇ ಭಗೀರಥ ವರ್ಮ ಅಂತ ಒಬ್ಬ ಬರ್ತಾನೆ. ಅವನು ರಾಮನ ತಾತ, ಅವನು ದಿಲೀಪ ಅಂತ ಬರ್ತಾನೆ. ದಿಲೀಪ ವರ್ಮ ಅಂತ ಇಲ್ಲೇ ಇದ್ದ, ಅವನದು ರಾಮಾಯಣದ ಹೆಸರೇ ಅದೂನು. ಆಮೇಲೆ ರಾಷ್ಟ್ರಕೂಟರ ಹೆಸರುಗಳೆಲ್ಲ 1ನೇ ಕೃಷ್ಣ, 2ನೇ ಕೃಷ್ಣ, 3ನೇ ಕೃಷ್ಣ ಅಂತ ಬರುತ್ತೆ.
ಆಮೇಲೆ ಯಾದವರ ವಂಶದಲ್ಲಿ ರಾಮಚಂದ್ರ ಅಂತ ಬರ್ತಾನೆ. ಹ್ಮ್ ಸೊ ಚೋಳರು ತಮ್ಮನ್ನ ತಾವು ರಾಮನ ವಂಶಕ್ಕೆ ಸೇರಿದವರು ಅಂತ ಕರ್ಕೊಂಡಿದ್ದಾರೆ ಶಾಸನಗಳಲ್ಲಿ. ಹ್ಮ್ ಹ್ಮ್ ಇದೆಲ್ಲ ನಾನು ಹೇಳ್ತಾ ಇರೋದು 4th ಸೆಂಚುರಿಯಿಂದ 8th ಸೆಂಚುರಿ ತನಕ. ಆಮೇಲಂತೂ ಸಾವಿರಾರಿದೆ ಬಿಡಿ. ಓಕೆ ಹಾಗಿದ್ರೆ ಇದೆಲ್ಲ ಸುಳ್ಳು, ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ. ಅವಾಗ ಏನಾಗಿದೆ, ಎಲ್ಲೋ ಒಂದು ಕಡೆ ಉತ್ಸಾಹದಲ್ಲಿ ಏನೋ ಹೇಳಕ್ ಹೊರಟು ಅದು ಅಪಹಾಸ್ಯಕ್ಕೀಡಾದ್ರು ಅವರು ಕೂಡ. ಅವರ ವಿಡಿಯೋಗಳು ತುಂಬಾ ಟ್ರೋಲ್ ಆಗೋಯ್ತು ಆಮೇಲೆ. ಹ್ಮ್ 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 ಆದ್ರಿಂದ ನಮ್ಮ ಕದಂಬರು ಪ್ರಾಚೀನ ವಂಶಸ್ಥರು ಅಲ್ಲೇ ಬಂದ್ಬಿಡ್ತದೆ. ಹ್ಮ್ ಹ್ಮ್ ಏನಂತ ಈ ರಾಮಕೃಷ್ಣರ ಹೆಸರುಗಳೆಲ್ಲ ಬಂದ್ಬಿಡ್ತವೆ. ಅದು ಅಲ್ದೇನೆ ನೀವು ಪಟ್ಟದಕಲ್ಲು ದೇವಸ್ಥಾನಗಳೆಲ್ಲ 6ನೇ ಶತಮಾನದಲ್ಲಿ ಕಟ್ಟಿರೋದು. ಓಕೆ ಅಲ್ಲಿ ರಾಮಾಯಣದ ಪೂರ್ತಿ ಕಥಾನಕಗಳಿವೆ. ಹ್ಮ್ 6ನೇ ಶತಮಾನದಲ್ಲೇ ರಾಮಾಯಣ ಪೂರ್ತಿ ಬಂದ್ಬಿಟ್ಟಿದೆ ಅಲ್ಲಿ. ಹ್ಮ್ ಸೊ ಹಾಗಾಗಿ ಇವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅದು ತಪ್ಪಾಗ್ಬಿಡುತ್ತೆ, ಓಕೆ ಓಕೆ ಸುಳ್ಳದು. ಹ್ಮ್ ಹ್ಮ್ ಅದು ಅಲ್ಲದೆ ನಾನು ಹೇಳಿದೆ ಇವಾಗ ಇವರಿದಾರಲ್ಲ, ಏನು ಮಹಾಭಾರತದ ಯುದ್ಧದ ಉಲ್ಲೇಖವನ್ನೇ ಇನ್ಸ್ಕ್ರಿಪ್ಷನ್ ಅಲ್ಲೇ ಬಂದ್ಬಿಡ್ತದೆ. ಓಕೆ ಯಾವ ಇನ್ಸ್ಕ್ರಿಪ್ಷನ್ ಇಟ್ಕೊಂಡು ನಾವು ಹ್ಮ್ 2ನೇ ಪುಲಿಕೇಶಿಯ ಇತಿಹಾಸವನ್ನ ಹೇಳ್ತಾ ಇದೀವೋ, ನಮ್ಮ ಕರ್ನಾಟಕದ ಅತ್ಯಂತ ಧೀರೋದ್ದಾತ ನಾಯಕ ಯಾರು 2ನೇ ಪುಲಿಕೇಶಿ, ಹ್ಮ್ ಅವನ ವಿವರಣೆಗಳನ್ನ ಕೊಡುವ ಶಾಸನದಲ್ಲೇ ಮಹಾಭಾರತ ನಡೆದಿತ್ತು ಅನ್ನೋದಕ್ಕೆ ಅವರೇ ಹೇಳ್ತಾರೆ. ಇಷ್ಟು ವರ್ಷಗಳಾದ್ಮೇಲೆ ಹ್ಮ್ ಹ್ಮ್ ಮಹಾಭಾರತ ನಡೆದ ವರ್ಷದ ಯುದ್ಧಕ್ಕೆ ಇಷ್ಟು ವರ್ಷಗಳಾದ್ಮೇಲೆ ನಾವಿಲ್ಲಿದ್ದೀವಿ ಅಂತ ಬರೀತಾರೆ. ಓಕೆ ಅವ್ರ ಕ್ಲಾರಿಟಿ ಇದೆಯಲ್ಲ, ಕರೆಕ್ಟ್ ಅಂದ್ರೆ 1000 ವರ್ಷದಿಂದನೇ ಕ್ಲಾರಿಟಿ ಇದೆಯಲ್ಲ ಅವ್ರಿಗೆ, 2000 ವರ್ಷದಿಂದನೇ. ಹ್ಮ್ ಇದೆಲ್ಲ ಏನ್ ಅದನ್ನ ಎವಿಡೆನ್ಸ್ ಅಂತ ಪರಿಗಣಿಸ್ಬೇಕಾ ಬೇಡವಾ? ಕರೆಕ್ಟ್ 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 ಹ್ಮ್ ಥ್ಯಾಂಕ್ ಯು ಅದರಿಂದ ಓಕೆ ರಾಮ ಬಂದು ರಾಮನ ಡೇಟ್ಸ್ ಬಗ್ಗೆ ನೀವು ಡಿಬೇಟ್ ಮಾಡ್ಬೋದು. ಹ್ಮ್ ರಾಮ ಅನ್ನೋ ಒಬ್ಬ ವ್ಯಕ್ತಿನೇ ಇರ್ಲಿಲ್ಲ ಅನ್ನೋದಕ್ಕೆ ಓಕೆ ಅದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ಇಲ್ಲಿ ತನಕ ಮಾಡಿರೋ ಎಲ್ಲಾ ರಿಸರ್ಚು ಕೂಡ ಹ್ಮ್ ಆ ಎಲ್ಲ ರಿಸರ್ಚು ಸುಳ್ಳು ಅಂತ ಆಗ್ಬಿಡುತ್ತೆ ಅವಾಗ. ಕರೆಕ್ಟ್ ಕರೆಕ್ಟ್ ಅಷ್ಟು ಸುಲಭವಾಗಿ ಆ ಮಾತು ಹೇಳ್ಬಿಟ್ರೆ. ಹ್ಮ್ 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 ಕರೆಕ್ಟ್ ಥ್ಯಾಂಕ್ ಯು ಶೆಲ್ಲುಪಿಳ್ಳಿ ಅಯ್ಯಂಗಾರ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕಾಗಿ.